15% ಬಸ್ ದರ ಏರಿಕೆ ಮಾಡಿದ್ದಾರೆ. ಏನ್ ವಿಪಕ್ಷಗಳು ಕೂಗಾಡ್ತಾ ಇದ್ದಾರೆ, ಅರ್ಚಾಡ್ತಾ ಇದ್ದಾರೆ. ನಮ್ಮ ಎಲ್ಲಾ ಮಾಧ್ಯಮಗಳು ಅರ್ಚಾಡ್ತಾ ಇದ್ದಾವೆ, ಕೂಗಾಡ್ತಾ ಇದ್ದಾವೆ. ಎಷ್ಟು ದಿವಸ ಕೂಗಾಡ್ತವೆ? 4 ದಿನ, 1 ವಾರ ಅಷ್ಟೇ. ಬೆಲೆ ಏರಿಕೆ 15% ಏರಿಸಿದ್ದಾರೆ ಅಂತ ಕೂಗಾಡ್ತಾರೆ. ಏನಾದ್ರೂ ಬದಲಾವಣೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಹೋರಾಟ ಮಾಡುವವರ ಧ್ವನಿ ಅಡಿಗೋಗಿ ಬಹಳ ವರ್ಷಗಳಾಗೋಗಿದೆ. ಮಾಧ್ಯಮಗಳು ತಮ್ಮ ಕರ್ತವ್ಯವನ್ನು ಮರೆತು ಬಹಳ ವರ್ಷಗಳಾಗೋಗಿದೆ, ಮಾರ್ಕೊಂಡಾಗೋಗಿದೆ. 15% ಏರಿಸಿದ್ದಾರೆ, 4 ದಿವಸ ಕೂಗಾಡ್ತಾರೆ, 5 ದಿವಸ ಸುಮ್ಮನೆ ಆಗ್ತಾರೆ. ಈ ಭ್ರಷ್ಟ ಅಧಿಕಾರಿಗಳಿದಾರಲ್ಲ, ಭ್ರಷ್ಟ ಅಧಿಕಾರಿಗಳು ಒಂದೊಂದು ಇಲಾಖೆಯಲ್ಲಿ ತಿಮಿಂಗಲಗಳ ರೀತಿಯಲ್ಲಿ ಇದಾರಲ್ಲ. ಲೋಕಾಯುಕ್ತ ದಾಳಿಯಾದಾಗ ಸಾವಿರಾರು ಕೋಟಿ ರೂಪಾಯಿ ಸಿಗ್ತಾ ಇದೆಯಲ್ಲ, ಇವ್ರಿಗೆ ಈ ಹಣ ಎಲ್ಲ ಎಲ್ಲಿಂದ ಬರುತ್ತೆ? ಅವ್ರು ಹೇಳ್ತಾರೆ 150 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಬೆಲೆ ಬೇರೆ ಏರಿಸಿದ್ವಿ ಅಂತೇಳಿ. ಈ ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕಿದ್ರೆ ಬೆಲೆ ಏರಿಕೆನೇ ಆಗ್ಬೇಕಾಗಿಲ್ಲ ರೀ. ಚಿನ್ನದ ರಸ್ತೆ ಮಾಡಬಹುದು ಅಂತ ಹೇಳಿದ್ರಲ್ಲ ಭ್ರಷ್ಟಾಚಾರದಲ್ಲಿ, ಇದನ್ನ ಕಡಿವಾಣ ಹಾಕಿದ್ರೆ ಯಾರೂ ಸಹ ಬೆಲೆ ಏರಿಕೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಒಂದು ಕಡೆ ಗ್ಯಾರಂಟಿ ಸ್ಕೀಮ್ ಅಂತಾರೆ, ಮತ್ತೊಂದು ಕಡೆ 15% ಏರಿಕೆ ಮಾಡ್ತಾರೆ. ಇವರೊಬ್ಬರೇ ಅಲ್ಲ, ಕೇಂದ್ರ ಸರ್ಕಾರದವರು ಸೈಲೆಂಟ್ ಆಗಿ ಏನೇನು ಸಬ್ಸಿಡಿ ಇತ್ತು ಎಲ್ಲವನ್ನೂ ತೆಗೆದು ಹಾಕಿ ಆಯ್ತು. ಸಬ್ಸಿಡಿಗಳನ್ನೆಲ್ಲ ತೆಗೆದು ಹಾಕಿ ಜನರನ್ನ ಮೂರ್ಖರನ್ನಾಗಿ ಮಾಡಿ ಇವತ್ತು ಭಾವನೆಗಳನ್ನ ಬಿತ್ತಿ ಅಧಿಕಾರ ಮಾಡ್ತಾ ಇದ್ದಾರೆ. ಅಚ್ಚೇ ದಿನ್ ಎಲ್ಲಿದೆ ಅಚ್ಚೇ ದಿನ್? ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸು ಸಚಿವರಾಗಿ ಬಹಳ ದೊಡ್ಡದಾದಂತಹ ಕೊಡುಗೆ ಕೊಟ್ಟಿದ್ದಾರೆ. ಎಲ್ಲಾ ಭಾರತೀಯರು ನಿರ್ಮಲಾ ಸೀತಾರಾಮನ್ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು. ಎಲ್ಲಾ ಭಾರತೀಯರು ನಿರ್ಮಲಾ ಸೀತಾರಾಮನ್ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು. ಹಣಕಾಸು ಇಲಾಖೆ ಇರುವುದು ಅವರ ಕೈಯಲ್ಲೇ, ಧನಲಕ್ಷ್ಮಿ ಇರುವುದು ಅವರ ಕೈನಲ್ಲೇ. ಅಂತಹ ಮಹಾಲಕ್ಷ್ಮಿ ಇವತ್ತು ಇಡೀ ಭಾರತೀಯರಿಗೆ ಬೆಲೆ ಏರಿಕೆಯ ಗಿಫ್ಟ್ ಕೊಟ್ಟಿದ್ದಾರೆ, ಅಚ್ಚೇ ದಿನನ್ನ ಗಿಫ್ಟ್ ಕೊಟ್ಟಿದ್ದಾರೆ, GST ಏರಿಸಿ ಗಿಫ್ಟ್ ಕೊಟ್ಟಿದ್ದಾರೆ. ಇಡೀ ಸಣ್ಣ ಮತ್ತು ಮಧ್ಯಮ ವರ್ಗದ ಏನು ವ್ಯಾಪಾರಿಗಳಿದಾರಲ್ಲ ಇವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ. ಇವೆಲ್ಲವನ್ನು ನಾವು ನೋಡ್ತಾ ಇದ್ರೆ ನಮ್ಗೆ ಅನ್ಸೋದೇನಪ್ಪ ಅಂತಂದ್ರೆ, ಇದಕ್ಕೋಸ್ಕರವಾಗಿ ಭಾರತ ಸ್ವತಂತ್ರ ಆಗ್ಬೇಕಾಗಿತ್ತ? ಒಂದು ಚೂರಾದ್ರೂ ಕಾಳಜಿ ಇದೆಯಾ ಇವರಿಗೆ? ಒಂದು ಚೂರಾದ್ರೂ ನಾವು ಮಾಡ್ತಾ ಇರೋದು ಸರಿ ಅಂತಿದೆಯಾ? ಒಂದು ಉತ್ಸವ ಮೂರ್ತಿಯಾಗಿರುವಂತಹ ನರೇಂದ್ರ ಮೋದಿ ಅವರಿಗೆ ಈ ದೇಶದ ವಿದೇಶಿ ಸಾಲ ನಾವು 200 ಲಕ್ಷ ಕೋಟಿಗೂ ಹೆಚ್ಚಿಗೆ ಹೋಗ್ತಾ ಇದೆ. ನಾವು ಇದ್ರ ಬಗ್ಗೆ ಏನಾದ್ರೂ ಗಮನ ಹರಿಸ್ತಾ ಇದೀವ? ನಾನು ಇಷ್ಟೆಲ್ಲ ಭಾಷಣ ಮಾಡಿದೆ, ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ತೀನಿ ಅಂದೆ, ಅಚ್ಚೇ ದಿನ್ ತರ್ತೀನಿ ಅಂತಂದೆ, ವಿದೇಶದಿಂದ ಕಪ್ಪು ಹಣ ತರ್ತೀನಿ ಅಂತಂದೆ. ಯಾವುದನ್ನೂ ನಾನು ಮಾಡಿಲ್ಲ. ನಾನು ದೇಶವಾಸಿಗಳಿಗೆ ಮೋಸ ಮಾಡಿದ್ದೀನಿ. ನಾನು ಮಾಡ್ತಾ ಇರೋದು ಸರಿನಾ ತಪ್ಪ? ಏನಾದರೂ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತದ ನುಡಿಗಳನ್ನು ಯಾವತ್ತಾದ್ರೂ ಆಡಿದಾರ ಅವರು? ಖಂಡಿತ ಆಡಿಲ್ಲ. ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದ್ರೂ ಮಾಡಲಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರೂ ಮಾಡಲಿಲ್ಲ. ಡಿಜಿಟಲ್ ವರ್ಲ್ಡ್ ಮಾಡ್ತೀನಿ ಅಂದ್ರೂ ಮಾಡಲಿಲ್ಲ. ಎಲ್ಲವೂ ಸಹ ಸುಳ್ಳು ಹೇಳ್ಕೊಂಡು ನಾನು ಮಾಡಿದ್ದೇ ಸರಿ ಅಂತ ಹೇಳ್ಬಿಟ್ಟು ಜನರ ಮುಂದೆ ಭಾಷಣ ಮಾಡ್ತಾರಲ್ಲ ಇವರು. ಒಂದು ಕಡೆ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದೆ, ಒಂದು ಕಡೆ ಕೇಂದ್ರ ಸರ್ಕಾರ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದೆ. ಇವರ ಮಧ್ಯೆ ಸಿಲುಕಿ ಒದ್ದಾಡ್ತಾ ಇರುವಂತದ್ದು ಈ ಮೂರ್ಖ ಜನರು. ಸತ್ತ ಪ್ರಜೆಗಳು ಅಂತ ಏನ್ ಹೇಳ್ತೀವಲ್ಲ, ಪ್ರಜೆಗಳು ಬಾಯಿ ತೆರೆಯೋದಿಲ್ಲ, ಕುತ್ತಿಗೆಯನ್ನ ಎಚುಕ್ತಾ ಇದ್ದಾರೆ. 2014ರಿಂದ ಈಚೆಗೆ ಇಡೀ ದೇಶದ ವಾತಾವರಣ ಯಾವ ರೀತಿ ಇದೆ ಅಂತಂದ್ರೆ, ಕಂಪ್ಲೀಟ್ ಆಗಿ ಇಡೀ ಭಾರತೀಯರ ಏನು ಅವರ ಜೀವನವನ್ನ ಅವರು ಉಸಿರುಗಟ್ಟಿದಂತಹ ವಾತಾವರಣದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋರು ಒಂದಷ್ಟು ಜನ. ಇವರು ಇಷ್ಟು ವರ್ಷ ಇಲ್ದಿರುವಂತಹ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಮುಂದಕ್ಕೆ ತರ್ತಾರೆ, ದೇವರುಗಳನ್ನ ಮುಂದಕ್ಕೆ ತರ್ತಾರೆ. ನಾವು ಯಾರು ಮಾತಾಡೋದೇ ಇಲ್ಲ. ನಿರ್ಮಲಾ ಸೀತಾರಾಮನ್ ಅಂತಹ ಬಡವರ ಮತ್ತು ಮಧ್ಯಮ ವರ್ಗದವರ ಕಷ್ಟಗಳೇ ಗೊತ್ತಿಲ್ಲದಂತವರನ್ನ ತಗೊಂಡೋಗಿ ಹಣಕಾಸು ಸಚಿವರನ್ನಾಗಿ ಮಾಡಿದ್ಮೇಲೆ ಎಲ್ಲವೂ ಅನುಭವಿಸ್ಲೇಬೇಕಲ್ಲ, ಅನುಭವಿಸ್ತಾ ಇದ್ದಾರೆ. ಮಾರಿಕೊಂಡ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾಗಿತ್ತು, ಅವು ಸಹ ಮಾರ್ಕೊಂಡು ಅವು ಸಹ ಧ್ವನಿಯನ್ನ ಕಳ್ಕೊಂಡಿದ್ದಾವೆ. ವಿಪಕ್ಷಗಳು ಇವತ್ತು ಲೋಕಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ, ವಾಷಿಂಗ್ ಮಿಷಿನ್. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂತವರು ಬಿಜೆಪಿಗೆ ಹೋಗಿದ ತಕ್ಷಣ ವಾಷಿಂಗ್ ಮಿಷಿನ್ ಆಗೋಗುತ್ತೆ ಅಂತ ಹೇಳ್ತಾರೆ. ಇವರು ಅಧಿಕಾರ ನಡೆಸೋದಕ್ಕೆ ಇವರಿಗೆ ಬರ್ತಾ ಇಲ್ಲ. ಏನು 10 ವರ್ಷದಿಂದ ವಿಪಕ್ಷವಾಗಿ ಕೂತ್ಕೊಂಡಿದ್ದಂಥದ್ದು ಜನರಿಗೆ ಜಾಗೃತಿ ಮೂಡಿಸ್ಬೇಕನ್ನೋದು ಗೊತ್ತೇ ಇಲ್ಲ. ಇವರು ಲೋಕಸಭೆಯಲ್ಲಿ ಮಾತಾಡ್ತಾರೆ,
ಪಕ್ಷ ಕಟ್ಟಲಿಕ್ಕೆ ಬರ್ತಾ ಇಲ್ಲ, ಮತ್ತೆ ಎಲೆಕ್ಷನ್ ಬಂದಾಗ ಶಾರ್ಟೇಜ್ ಆಗುತ್ತೆ, ಅವರು EVM ಮಿಷಿನ್ ಬಗ್ಗೆ ದೂರ ಹೇಳ್ತಾರೆ. ಯಾಕೆ? ಇವ್ರಿಗೆ ತಂತ್ರಜ್ಞಾನ ಗೊತ್ತಿಲ್ವಾ? ಕರೆಕ್ಟಾಗಿ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಇದು ನಮ್ಮ ದೇಶದ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಂದ್ರೆ ಯಾರಿಗೂ ಮಾತಾಡಬಾರ್ದು. ಎಲ್ಲವೂ ಕೂಲಿ ಆಳುಗಳಾಗಿ, ದಿನಗೂಲಿ ಆಳುಗಳಾಗಿ, ಕೈಯಾಳುಗಳು ಕಾಳಾಳುಗಳಾಗಿ ಇವತ್ತು ಜೀವನ ಮಾಡಬೇಕು. ಇಷ್ಟೇ ಬೇಕಾಗಿರುವಂಥದ್ದು. ಸ್ನೇಹಿತರೆ, ಅಚ್ಚೇ ದಿನ್ ಅಂತೇಳಿ ಜನರನ್ನ ಮೂರ್ಖರನ್ನಾಗಿ ಮಾಡಿದಂತಹ, ಕಪ್ಪು ಹಣ ತರ್ತೇವೆ ಅಂತೇಳಿ ಜನರನ್ನ ಮುಟ್ಟಾಳರನ್ನಾಗಿ ಮಾಡಿದಂತಹ, ಭಾರತ ದೇಶದಲ್ಲಿರುವಂತಹ ಕಪ್ಪು ಹಣವನ್ನು ಹೊರಗಡೆ ತರ್ತೇವೆ, ಡಿಮಾನಿಟೈಸೇಷನ್ ತರ್ತೀವಿ ಅಂತ ಹೇಳಿದಂತಹ ಜನರನ್ನ ಮತ್ತಷ್ಟು ಮೂರ್ಖರನ್ನಾಗಿ ಮಾಡಿದಂತಹ, ಏನೂ ಗೊತ್ತಿಲ್ಲದೆ ಉತ್ಸವ ಮೂರ್ತಿಯಾಗಿ ಲೋಕಸಭೆಯಲ್ಲಿ ಕುತ್ಕೊಂಡು ಎಲ್ಲಾ ಪ್ರಶ್ನೆಗಳಿಗೂ ತಲೆಯಾಡಿಸಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದಂತಹ ನರೇಂದ್ರ ಮೋದಿ ಅವರು ಜನರ ಮುಂದೆ ಯಾವ ಪ್ರಶ್ನೆನೂ ಉತ್ತರಿಸಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಪತ್ರಿಕಾಗೋಷ್ಠಿ ಮಾಡೋದೇ ಇಲ್ಲ. ಇಂತಹ ಪ್ರಧಾನಮಂತ್ರಿಯನ್ನ, ಇಂತಹ ಹಣಕಾಸು ಸಚಿವರನ್ನ, ಇಂತಹ ರಾಜ್ಯ ಸರ್ಕಾರಗಳನ್ನ ನಾವು ಓಲೈಕೆ ಮಾಡಿಕೊಂಡು, ಅವರನ್ನ ಸಮರ್ಥನೆ ಮಾಡಿಕೊಂಡು, ಅವರನ್ನ ಮೇಲಕ್ಕೆ ಕೂರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸತ್ತು ಹೋದಂತಹ, ಜೀವ ಕಳ್ಕೊಂಡಂತಹ ಈ ಮಾಧ್ಯಮಗಳು, ಗೋಧಿ ಮೀಡಿಯಾ ಅಂತೀವಿ, ಮಡಲು ಮಾಧ್ಯಮ ಅಂತೀರಿ, ಮಾರಿಕೊಂಡ ಮಾಧ್ಯಮ ಅಂತೀರಿ, ಈ ಎಲ್ಲಾ ಮಾಧ್ಯಮಗಳು ಇವತ್ತು ಇಡೀ ದೇಶದ ಅವನತಿಗೆ ಯಾರಾದರೂ ಕಾರಣ ಇದ್ರೆ ಅದು ಮಾಧ್ಯಮಗಳು ಅಂತ ಹೇಳ್ತೇನೆ. ಖಂಡಿತ ಅವರು ಸರಿಯಾಗಿದ್ದಿದ್ರೆ ಈ ಯಾವುದೂ ಆಗ್ತಾ ಇರಲಿಲ್ಲ. ಇವರು ಮಾರ್ಕೊಂಡ ಆಗಿದೆ. ಒಂದು ಕಾಲದಲ್ಲಿ ಪತ್ರಿಕೋದ್ಯಮ ಅಂತಂದ್ರೆ ಅದರ ಗಮ್ಮತ್ತೇ ಬೇರೆ ಇತ್ತು. ಇವತ್ತು ಎಲ್ಲವೂ ಮಾರ್ಕೊಂಡು ಕೈಯಾಳುಗಳಾಗಿ, ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ನಿರ್ಮಲಾ ಸೀತಾರಾಮನ್ ಅಂತಹ ಬಡವರ ಮತ್ತು ಮಧ್ಯಮ ವರ್ಗದವರ ಕಷ್ಟಗಳೇ ಗೊತ್ತಿಲ್ಲದಂತವರನ್ನ ತಗೊಂಡೋಗಿ ಹಣಕಾಸು ಸಚಿವರನ್ನಾಗಿ ಮಾಡಿದ್ಮೇಲೆ ಎಲ್ಲವೂ ಅನುಭವಿಸ್ಲೇಬೇಕಲ್ಲ, ಅನುಭವಿಸ್ತಾ ಇದ್ದಾರೆ. ಮಾರಿಕೊಂಡ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾಗಿತ್ತು, ಅವು ಸಹ ಮಾರ್ಕೊಂಡು, ಅವು ಸಹ ಧ್ವನಿಯನ್ನ ಕಳ್ಕೊಂಡಿದ್ದಾವೆ. ವಿಪಕ್ಷಗಳು ಇವತ್ತು ಲೋಕಸಭೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ, ವಾಷಿಂಗ್ ಮಿಷಿನ್. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂತವರು ಬಿಜೆಪಿಗೆ ಹೋಗಿದ ತಕ್ಷಣ ವಾಷಿಂಗ್ ಮಿಷಿನ್ ಆಗೋಗುತ್ತೆ ಅಂತ ಹೇಳ್ತಾರೆ. ಇವರು ಅಧಿಕಾರ ನಡೆಸೋದಕ್ಕೆ ಇವರಿಗೆ ಬರ್ತಾ ಇಲ್ಲ. ಏನು 10 ವರ್ಷದಿಂದ ವಿಪಕ್ಷವಾಗಿ ಕೂತ್ಕೊಂಡಿದ್ದಂಥದ್ದು ಜನರಿಗೆ ಜಾಗೃತಿ ಮೂಡಿಸ್ಬೇಕನ್ನೋದು ಗೊತ್ತೇ ಇಲ್ಲ. ಇವರು ಲೋಕಸಭೆಯಲ್ಲಿ ಮಾತಾಡ್ತಾರೆ, ಪಕ್ಷ ಕಟ್ಟಲಿಕ್ಕೆ ಬರ್ತಾ ಇಲ್ಲ, ಮತ್ತೆ ಎಲೆಕ್ಷನ್ ಬಂದಾಗ ಶಾರ್ಟೇಜ್ ಆಗುತ್ತೆ, ಅವರು EVM ಮಿಷಿನ್ ಬಗ್ಗೆ ದೂರ ಹೇಳ್ತಾರೆ. ಯಾಕೆ? ಇವ್ರಿಗೆ ತಂತ್ರಜ್ಞಾನ ಗೊತ್ತಿಲ್ವಾ? ಕರೆಕ್ಟಾಗಿ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಇದು ನಮ್ಮ ದೇಶದ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಂದ್ರೆ ಯಾರಿಗೂ ಮಾತಾಡಬಾರ್ದು. ಎಲ್ಲವೂ ಕೂಲಿ ಆಳುಗಳಾಗಿ, ದಿನಗೂಲಿ ಆಳುಗಳಾಗಿ, ಕೈಯಾಳುಗಳು ಕಾಳಾಳುಗಳಾಗಿ ಇವತ್ತು ಜೀವನ ಮಾಡಬೇಕು. ಇಷ್ಟೇ ಬೇಕಾಗಿರುವಂಥದ್ದು. ಸ್ನೇಹಿತರೆ, ಅಚ್ಚೇ ದಿನ್ ಅಂತೇಳಿ ಜನರನ್ನ ಮೂರ್ಖರನ್ನಾಗಿ ಮಾಡಿದಂತಹ, ಕಪ್ಪು ಹಣ ತರ್ತೇವೆ ಅಂತೇಳಿ ಜನರನ್ನ ಮುಟ್ಟಾಳರನ್ನಾಗಿ ಮಾಡಿದಂತಹ, ಭಾರತ ದೇಶದಲ್ಲಿರುವಂತಹ ಕಪ್ಪು ಹಣವನ್ನು ಹೊರಗಡೆ ತರ್ತೇವೆ, ಡಿಮಾನಿಟೈಸೇಷನ್ ತರ್ತೀವಿ ಅಂತ ಹೇಳಿದಂತಹ ಜನರನ್ನ ಮತ್ತಷ್ಟು ಮೂರ್ಖರನ್ನಾಗಿ ಮಾಡಿದಂತಹ, ಏನೂ ಗೊತ್ತಿಲ್ಲದೆ ಉತ್ಸವ ಮೂರ್ತಿಯಾಗಿ ಲೋಕಸಭೆಯಲ್ಲಿ ಕುತ್ಕೊಂಡು ಎಲ್ಲಾ ಪ್ರಶ್ನೆಗಳಿಗೂ ತಲೆಯಾಡಿಸಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದಂತಹ ನರೇಂದ್ರ ಮೋದಿ ಅವರು ಜನರ ಮುಂದೆ ಯಾವ ಪ್ರಶ್ನೆನೂ ಉತ್ತರಿಸಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಪತ್ರಿಕಾಗೋಷ್ಠಿ ಮಾಡೋದೇ ಇಲ್ಲ. ಇಂತಹ ಪ್ರಧಾನಮಂತ್ರಿಯನ್ನ, ಇಂತಹ ಹಣಕಾಸು ಸಚಿವರನ್ನ, ಇಂತಹ ರಾಜ್ಯ ಸರ್ಕಾರಗಳನ್ನ ನಾವು ಓಲೈಕೆ ಮಾಡಿಕೊಂಡು, ಅವರನ್ನ ಸಮರ್ಥನೆ ಮಾಡಿಕೊಂಡು, ಅವರನ್ನ ಮೇಲಕ್ಕೆ ಕೂರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸತ್ತು ಹೋದಂತಹ, ಜೀವ ಕಳ್ಕೊಂಡಂತಹ ಈ ಮಾಧ್ಯಮಗಳು, ಗೋಧಿ ಮೀಡಿಯಾ ಅಂತೀವಿ, ಮಡಲು ಮಾಧ್ಯಮ ಅಂತೀರಿ, ಮಾರಿಕೊಂಡ ಮಾಧ್ಯಮ ಅಂತೀರಿ, ಈ ಎಲ್ಲಾ ಮಾಧ್ಯಮಗಳು ಇವತ್ತು ಇಡೀ ದೇಶದ ಅವನತಿಗೆ ಯಾರಾದರೂ ಕಾರಣ ಇದ್ರೆ ಅದು ಮಾಧ್ಯಮಗಳು ಅಂತ ಹೇಳ್ತೇನೆ.